ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಸಿರುಗುಪ್ಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆರೋಪ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರದ ಅವ್ಯವಸ್ಥೆ ಇದೀಗ ಬೆಳಕಿಗೆ ಬಂದಿದೆ. ವಿದ್ಯುತ್ ಸಮಸ್ಯೆ ಉಂಟಾದ ವೇಳೆ ರೋಗಿಗೆ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ನೀಡಿರುವ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಸ್ಪತ್ರೆ ಚಿಕಿತ್ಸೆಗಾಗಿ ಬಂದಿದ್ದ ರೋಗಿಗಳು ಹಾಗೂ ಅವರ ಕುಟುಂಬಸ್ಥರು ಆಸ್ಪತ್ರೆಯಲ್ಲಿ ಅಗತ್ಯ ಮೂಲ ಸೌಕರ್ಯಗಳ ಕೊರತೆ ಇದೆ ಎಂದು ಆರೋಪಿಸಿದ್ದಾರೆ. ಡಯಾಲಿಸಿಸ್ನಂತಹ ಸೂಕ್ಷ್ಮ ಚಿಕಿತ್ಸೆಗೆ ನಿರಂತರ ವಿದ್ಯುತ್ ಪೂರೈಕೆ ಮತ್ತು ತುರ್ತು ವ್ಯವಸ್ಥೆಯ ಅಗತ್ಯವಾಗಿದ್ದರೂ ಮೊಬೈಲ್ ಟಾರ್ಚ್ ಬಳಸಿ ಚಿಕಿತ್ಸೆ ನೀಡಿರುವುದು ಆತಂಕಕ್ಕೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಘಟನೆ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯವನ್ನ ಬಯಲಿಗೆಳೆದಿದ್ದು ರೋಗಿಗಳ ಜೀವದೊಂದಿಗೆ ಚೆಲ್ಲಾಟವಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಘಟನೆಯ ಕುರಿತು ಪರಿಶೀಲನೆ ನಡೆಸಿ ಆಸ್ಪತ್ರೆಯಲ್ಲಿ ಸಮರ್ಪಕ ವಿದ್ಯುತ್ ಬ್ಯಾಕಪ್ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಜೀವ ಉಳಿಸುವ ಚಿಕಿತ್ಸೆಯಾದ ಡಯಾಲಿಸಿಸ್ ಅನ್ನ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ನಡೆಸಿರುವ ಘಟನೆ ಸಿರುಗುಪ್ಪ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪವನ್ ಕುಮಾರ್, ಟೈಮ್ 9 ಕನ್ನಡ, ಸಿರುಗುಪ್ಪ. ಲೈಟ್ಗಳಿಲ್ಲ, ಮೂರನೇ ಸಲ ಡಯಾಲಿಸಿಸ್ ಬಂದಿರೋದು ನಾವು ಲೈಟ್ಗಳಿಲ್ಲ, ಒಂದೇ ಮಿಷನು. ಒಂದು ದಿವಸ ಇದಕ್ಕೆ ಏನಾಯ್ತು ಅಂದ್ರೆ ಒಂದು ದಿವಸ ಅವತ್ತಾಗಿದ್ದಕ್ಕೆ ಇವತ್ತಿನವರೆಗೆ ಅದು ಕಾಲು ಬಾವುಕ್ಕೆ ಇಳಿದಿಲ್ಲ ನನಗೆ. ಆಲ್ಟರ್ನೇಟ್ ಮಿಷನ್ಗಳಿಲ್ಲ. ಎಲ್ಲ ಇದಾವೆ. ಅವ್ರು ಟೆಕ್ನಿಷಿಯನ್ಸ್ ಇದ್ದಾರೆ ಪಾಪ, ಅವ್ರ ಎಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ. ಇಲ್ಲಿ ನೋಡಿದರೆ ಈ ಥರ ಟಾರ್ಚ್ ಲೈಟ್ ಹಾಕಿ ಮಾಡ್ತಾರೆ. ಇದು ಫೋನ್ ಲೈಟ್ ಹಾಕಿ ಕೇಳಿದ್ರೆ ಏನಂತಾರೆ? ನೀವೇನಾದ್ರೂ ಕೇಳಿದ್ರೆ ಯಾರಿಗೆ ಸಿಬ್ಬಂದಿಗಳನ್ನ? ಮತ್ತು ಅವ್ರು ಏನಂತಾರೆ ಪಾಪ, ಹೇಳಿವಿ ಸರ್ ಅವ್ರು ಮಾಡ್ತಾರಂತ. ಮಾಡೋರು ಯಾರು? ಏಜಿನ ಅಡ್ಮಿಟ್ ಆಗಿದೆ? ಅಡ್ಮಿಟ್ ಅಲ್ಲ, ನಾನು ವಾರದಾಗ 3 ಸಲ ಬರ್ತೀನಿ ಡಯಾಲಿಸಿಸ್ ಮಾಡಿಸ್ಕೊಂಡು ಹೋಗ್ತೀನಿ. ಬಂದಾಗೆಲ್ಲ ಏನೋ ಒಂದು ಕಿರಿಕಿರಿ. ಯಾವಾಗಿಂದ ಈ ಸಮಸ್ಯೆ? ಈ ಲೈಟ್ ಸಮಸ್ಯೆ ಯಾವಾಗಿಂದಾಗಿ? ಇದು 3ನೇ ಸಾರಿ ಬರೋದು ನಾನು. ಏನು ಲೈಟ್ ಇಲ್ಲ, ಇದೇ ಇದು ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಫಿಕ್ಸ್ತಾರೆ. ಹೆಸರು ನಿಮ್ಮ ಹೆಸರು? ರವಿ. ಯಾವ ಸ್ವಲ್ಪ ಇದೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಸರ್, ಮಿಷನ್ಗಳು ಆನ್ನಾಗಿದ್ದಾವೆ, AC ಆನ್ನಾಗೆ ಇದೆ. ಪೇಷಂಟಿಗೆ ಡಯಾಲಿಸಿಸ್ ನಡೀತಾ ಇದೆ. ಕೇವಲ ಟ್ಯೂಬ್ ಲೈಟ್ಗಳಿಗೆ ಎಲ್ಲೋ ಹಳೆ ಬಿಲ್ಡಿಂಗು, ಹಳೆ ಎಲೆಕ್ಟ್ರಿಕಲ್ ಬಿಲ್ಡಿಂಗ್ ಎಲ್ಲೋ ಟ್ರಿಪ್ ಆಗಿ ಪ್ರಾಬ್ಲಮ್ ಆಗಿದೆ. ಅದನ್ನು ನಾವು ಅಲ್ಲೇ ಕುಂತ್ಕೊಂಡಿದ್ದೀವಿ, ಮಾಡಿಸ್ತೀವಿ. ಆದಷ್ಟು ಏನು ಪ್ರಾಬ್ಲಮ್ ಏನಿಲ್ಲ. ಪೇಷಂಟ್ಗೆ ಯಾವ ರೀತಿ ತೊಂದರೆ ಆಗಿಲ್ಲ. ಪೇಷಂಟ್ ಆರೋಪ ಮಾಡ್ತಿರೋದು ಏನಂತಂದರೆ ಒಂದು ವಾರದಿಂದ ನಾವು ಇದು ವಾರದಾಗ 3 ಸಾರಿ ಬರ್ತಾ ಇದ್ದೀವಿ. ಸದ್ಯ ನಾನು ಪೇಷಂಟ್ ಹತ್ರ ನಾನು ಮಾತಾಡಿದೆ. ಈಗ ಅಲ್ಲೇ ಕುಂತ್ಕೊಂಡಿದ್ದೆ ಒಳಗಡೆ. ಪೇಷಂಟ್ ಹತ್ರ ಮಾತಾಡಿದೆ. ಶನಿವಾರ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ಓಕೆನಾ? ಶನಿವಾರ ಇವತ್ತು, ಶುಕ್ರವಾರದಿಂದ ಟ್ರಿಪ್ ಆಗ್ತಾಯಿದೆ. ಅದು ಟ್ಯೂಬ್ ಲೈಟ್ಸ್ ಪ್ರಾಬ್ಲಮ್ ಆಗ್ತಾಯಿದೆ. ಆ್ಯಕ್ಚುಲಿ ಇವಾಗ ಮಾಡ್ತಿದ್ವಿ. ಇವಾಗ 2 ದಿನ ಆಯಿತು ತೊಂದರೆ. ನಿಮ್ಮ ಗಮನಕ್ಕೆ ಬಂದಿತ್ತಾ? ಇಲ್ಲ, ಮಾಡಿದ್ವಿ. ನಮ್ಮ ಹುಡುಗ ಹತ್ರ ಹೇಳಿದ್ದಾನೆ. ಅಲ್ಲ, ಶನಿವಾರ ಆದಾಗ ನಿಮ್ಮ ಗಮನಕ್ಕಿತ್ತ? ಇಲ್ಲ, ಶನಿವಾರಕ್ಕೆ ಹುಡುಗರು ಹೇಳ್ಯಾರ. ನಾನು ಊರಲ್ಲಾಗಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಆ್ಯಕ್ಚುಲಿ ಅದರ ಆಫೀಸ್ ಆಲ್ ಡೇ ಗಮನಕ್ಕೆ ತಂದಿದ್ರೆ ನಾವು ಊರಲ್ಲಾಗಿ ಹೇಳಿದ್ದೀವಿ. ಕೆಲಸ ಅಂತೂ ಜಲ್ದಿ ಮುಗಿತು. ಅದೇನು ಅದರಿಂದ ಪೇಷಂಟಿಗೆ ಯಾವುದು ತೊಂದರೆ. ಶನಿವಾರ ಆಯಿತು, ಆಯ್ತವಾರ ಆಯಿತು, ನೀವು ಯಾವುದು ಮಾಡಿಲ್ಲ. ಇವಾಗ ಬಂದು ನಾವು ಕೇಳಿದಾಗ ಮಾತ್ರ ಇವಾಗ ಮಾಡ್ತೀವಿ. ಹಂಗೇನಿಲ್ಲ, ನೀವು ಕೇಳಿಲ್ಲ ಅಂದರೂ ಮಾಡ್ತೀವಿ. ನಾವು ಇಷ್ಟು ವರ್ಷ ಮಾಡ್ತಾನೇ ಇದ್ದೀವಿ. ಇದು ಇವತ್ತು ಇಲ್ಲ ಅಂತಂದರೆ ಪ್ರತಿದಿನವೂ ತಿಂಗಳಗಟ್ಟಲೆ ಹಿಂಗೆ ಇರಬೇಕಾಗಿತ್ತು. ಇಲ್ಲ, 2 ದಿವಸದ ಆಗಿದೆ. ಎಷ್ಟು ವರ್ಷಗಳಿಂದ ಮಾಡ್ತಾನೆ ಇದೆ, ನಡೀತಾನೇ ಇದೆ. ಪೇಷಂಟ್ ಆರೋಪ ಏನು ಮಾಡ್ತಾ ಇದ್ದಾರೆ ಅಂದರೆ ಸುಚ್ಚಬೇಕಾದ್ರೆ ಮೊಬೈಲ್ ಲೈಟ್ ಹಾಕ್ತಾ ಇದ್ದಾರೆ. ಹೇಳ್ತೀನಿ, ಜನರಲ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೂ ವೇನ್ ಕಾಣೋಕೆ ಲೈಟ್ ಇದ್ರೂ ನಾವು ಹಾಕ್ಕೊಂಡು ವೇನ್ ಕಾಣ್ಬೇಕಂದ್ರೆ ಸಮೀಪ ದೃಷ್ಟಿದಾಗ ಲೈಟ್ ಹಿಂಗೆ ಬೇಕಂತಂದರೆ ನಾವು ಹಾಕ್ಕೊಂಡು ಮಾಡ್ತೀವಿ. ಲೈಟ್ ಇದ್ರೂ ಹಾಕ್ಕೊಂಡು ಮಾಡ್ತೀವಿ. ಅದರಲ್ಲೇನು ತಪ್ಪೇನಿಲ್ಲ. ಜನರಲ್ ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.